ನಿನ್ನೆಯಿಂದ ತುಂಬ ಜನ ಆಸ್ಪಿರೆಂಟ್ಸು ಫೋನ್ ಮಾಡಿ ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪು ಅಂದರೆ ಅನ್ಅವೈಲಬಲ್ ಕಾಣಿಸ್ತಾ ಇಲ್ಲ, ಏನಾಗಿದೆ ಅಂತೇಳಿ ತುಂಬ ಜನ ಸ್ಟೂಡೆಂಟ್ಸು ಫೋನ್ ಮಾಡಿದ್ದಾರೆ ಮತ್ತು ಸಾಕಷ್ಟು ಮೆಸೇಜ್ ಬರ್ತಾ ಇದೆ. ಆದರೆ ನಿನ್ನೆ ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಲು ಸುಮಾರು ಒಂದು 5-6 ವರ್ಷದಿಂದ ಅದರಲ್ಲಿ 60,000+ ಸ್ಟೂಡೆಂಟ್ ಆಸ್ಪಿರೆಂಟ್ಸ್ ಇದ್ದರು. ಎಲ್ಲ ಅಪ್ಡೇಟ್ಸು ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಅದರಲ್ಲಿ ಸಿಗ್ತಾಯಿತ್ತು. ಪ್ರತಿಯೊಂದು PCಯಿಂದ PSI, FD, SDA ಮತ್ತು ಟೀಚರ್ಸ್ ಇರ್ಬೋದು, ಮತ್ತು JTO ಆಸ್ಪಿರೆಂಟ್ಸು, ಎಲ್ಲ ಆಸ್ಪಿರೆಂಟು, AE, JEದು, ಪೊಲೀಸ್ ಡಿಪಾರ್ಟ್ಮೆಂಟು, ಮತ್ತು KPSC ಇಶ್ಯೂಸ್ ಇರ್ಬೋದು, KSP, KE ಮತ್ತು ಇಂಡಿವಿಜುವಲ್ ಬ್ಯಾಂಕು, ನಿಗಮ ಮಂಡಳಿದು ಎಲ್ಲ ಅಪ್ಡೇಟ್ಸೂ ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮಲ್ಲಿ ಸಿಗ್ತಾಯಿತ್ತು. ಬಟ್ ಆದರೆ ನಿನ್ನೆ ಕಾಪಿ ರೈಟ್ಸ್ ಆ್ಯಂಡ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ಬಿಟ್ಟು ಆ ಗ್ರೂಪು ಏನಂದರೆ ಅನ್ಅವೈಲಬಲ್ ಅಂತ ಬರ್ತಾಯಿದೆ ಎಲ್ಲ ಸ್ಟೂಡೆಂಟ್ಸ್ಗೂ. ಬಟ್ ಅದು ನಾವು ಎಲ್ಲ ರೀತಿಯೂ ಟೆಲಿಗ್ರಾಮ್, ಟ್ವಿಟರಲ್ಲಿರ್ಬೋದು ಮತ್ತು ಮೇಲಲ್ಲಿರ್ಬೋದು ಎಲ್ಲ ಇಶ್ಯೂಸು ನಾವು ರೈಸ್ ಮಾಡಿದ್ದೀವಿ. ಆದಷ್ಟು ಬೇಗ ಅದು ಸಾರ್ಟ್ ಔಟ್ ಆಗ್ಬೋದು. ಇಲ್ಲ ನಾವು ಈಗ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಅಂತಂದರೆ ಇನ್ನೊಂದು ಟೆಲಿಗ್ರಾಮ್ ಚಾನಲ್ಲು ಅಕ್ಸಾ ಅಫಿಷಿಯಲ್ಸ್ ಅಂತ ಹೇಳಿ, ಅಕ್ಸಾ ಅಫಿಷಿಯಲ್ ಅಂತಲೇ ಇನ್ನೊಂದು ಟೆಲಿಗ್ರಾಮ್ ಚಾನಲ್ಲು ಓಪನ್ ಮಾಡಿದ್ದೀವಿ. ಇದೇ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಎಲ್ಲರೂ ದಯವಿಟ್ಟು ಅದರಲ್ಲಿ ಜಾಯ್ನ್ ಆಗಿ ಡೈಲಿ ಅಪ್ಡೇಟ್ಸ್ಗೆ, ಯಾಕೆಂದರೆ ಈಗ 60,000+ ಇದ್ದಂಥ ಗ್ರೂಪು ಡಿಲೀಟ್ ಆಗಿದೆಯಾ ಇಲ್ಲ ಬೇರೆ ಇಶ್ಯೂಸ್ ಆಗಿದೆ, ಏನಾಗಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದು ನಾವು ಇಶ್ಯೂಸ್ ರೈಸ್ ಮಾಡಿದ್ದೀವಿ, ನೋಡೋಣ ಅದು ಆದಷ್ಟು ಬೇಗ ನಮಗೆ ಅಪ್ಡೇಟ್ಸ್ ಸಿಗುತ್ತೆ. ಅಲ್ಲಿವರೆಗೂ ನಾವೇನಪ್ಪ ಅಂತಂದರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಬೇಕೇ ಬೇಕು ಡೈಲಿ ಅಪ್ಡೇಟ್ಸ್ಗೆ. ಮತ್ತು ಇಶ್ಯೂಸ್ ಏನೇನಿದೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ಅದನ್ನು ಆ ಗ್ರೂಪ್ ಲಿಂಕ್ನ ಶೇರ್ ಮಾಡಿ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು, ನಮಸ್ಕಾರ.